ಪತ್ರಕರ್ತರು ಹಾಗೂ ವಕೀಲರು ಸಾಗರ ಎಚ್.ಪಿ. ರಾಘವೇಂದ್ರ ಅವರೇ, ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ನಮ್ಮ ಜಂತರ್ ಮಂತರಲ್ಲಿ ಒಂದು ಹೋರಾಟ ನಡೀತಿದೆ, ವಿದ್ಯಾರ್ಥಿಗಳ ಹೋರಾಟ. ಆ ಹೋರಾಟದಲ್ಲಿ ಏನಾಗ್ತಿದೆ ಅಂದರೆ, ಇವತ್ತಿನ ಪತ್ರಕರ್ತರಿಗೆ ಅಲ್ಲಿನ ವಿದ್ಯಾರ್ಥಿಗಳು ಗೋಧಿ ಮೀಡಿಯಾ ಅಂತ ಕರೆದು ಅವರನ್ನು ಹೊರಗೆ ತಳ್ತಾ ಇದ್ದಾರೆ. ಉದ್ದೇಶ ಒನ್ ಸೈಡೆಡ್ ಗೇಮ್ ಮಾಡ್ತಾರವರು, ಆಮೇಲೆ ಹಣ ತೆಗೆದುಕೊಂಡು ಎಂತ ಪ್ರಸಾರ ಮಾಡ್ತಾರನ್ನೋ ಒಂದು ತುಂಬ ಸಂದೇಶ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಂಚೂರು? ಇಲ್ಲ, ವಾಸ್ತವದಲ್ಲಿ ಅವರು ವಿದ್ಯಾರ್ಥಿಗಳು ಹೇಳ್ತಿರೋದು ಸತ್ಯ. ಕಳೆದ 12 ವರ್ಷಗಳಿಂದ ಹಿಂದೆ ಇತ್ತು ಅಂತಲ್ಲ, ಆದ್ರೆ ಈ ಪ್ರಮಾಣದಲ್ಲಿ ಇರಲಿಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥ ಬಹುತೇಕ ಮಾಧ್ಯಮ ಸಂಸ್ಥೆಗಳು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂಪಾದಕರುಗಳಿಗೆ ಮತ್ತು ವರದಿಗಾರರಿಗೆ ಅವರೆಲ್ಲೂ ಕೂಡ ಭ್ರಷ್ಟರಾಗಬಾರ್ದು ಅಂತ ಒಳ್ಳೆ ಸಂಬಳವನ್ನ ಕೊಡ್ತಾ ಇತ್ತು ಅವರಿಗೆ. ಮತ್ತು ಅವರು ಬೇರೆ ಬೇರೆ ಕಡೆ ಹೋಗಿ ವರದಿ ಮಾಡಬೇಕು ಅಂದ್ರೆ ಅವರಿಗೆ ಬಹಳ ಒಳ್ಳೆ ಹೋಟೆಲ್ಗಳಲ್ಲಿ ಉಳಿಸ್ತಾ ಇತ್ತು, ಒಳ್ಳೆ ಊಟದ ವ್ಯವಸ್ಥೆ ಮಾಡುವ ಖರ್ಚನ್ನ ಕೊಡ್ತಾ ಇತ್ತು. ಮತ್ತು ಪತ್ರಕರ್ತರು ಕೂಡ ಅದೇ ತರ ಇದ್ರು. ಪತ್ರಕರ್ತರು ಕೂಡ ಆ ಸ್ಥಳಕ್ಕೆ ಹೋಗ್ತಿದ್ರು, ಅಲ್ಲಿಯ ವಾಸ್ತವಗಳನ್ನ ನೋಡ್ತಿದ್ರು, ಅಲ್ಲಿ ಓಡಾಡ್ತಿದ್ರು, ಜನರಿಗೆ ಏನು ಸಮಸ್ಯೆ ಆಗ್ತಿದೆ. ಉದಾಹರಣೆಗೆ ಯಾವುದೋ ಒಬ್ಬ ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾನೆ ಅನ್ಕೊಳ್ಳಿ, ಇನ್ಯಾವುದೋ ಇನ್ನೊಬ್ಬ ಪೆಟ್ರೋಲ್ ಕಲಬೆರಕೆ ಮಾಡ್ತಿದ್ದಾನೆ ಅನ್ಕೊಳ್ಳಿ, ಇನ್ಯಾವುದೋ ಶಿಕ್ಷಣ ಸಂಸ್ಥೆ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಲೂಟಿ ಮಾಡ್ತೀನಿ ಅನ್ಕೊಳ್ಳಿ. ಅದನ್ನ ಮಾರುವೇಷದಲ್ಲೆಲ್ಲ ಪತ್ರಕರ್ತರು ಹೋಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ವರದಿಯನ್ನ ಮಾಡ್ತಿದ್ರು. ಅವರಿಗೆ ಜೀವ ಬೆದರಿಕೆ ಇದ್ರೂ ಕೂಡ ಧೈರ್ಯವಾಗಿ ಹೋಗಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಕಳೆದ 12 ವರ್ಷದಿಂದ ಏನು ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂತು, ಮೋದಿ ಮತ್ತು ಅಮಿತ್ ಶಾ ಅವರು ಸರ್ಕಾರವನ್ನ ನಡೆಸೋ ಶುರು ಮಾಡಿದ್ರು, ಭಾರತದ ಬಹುತೇಕ ಮಾಧ್ಯಮಗಳನ್ನ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನೇನೋ ಬೇರೆ ಬೇರೆ ತರದ ಕಾನೂನುಗಳನ್ನ, ಮಾಧ್ಯಮ ಕಾನೂನುಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದ್ರ ಭಾಗವಾಗಿ ನಿಧಾನಕ್ಕೆ ಮಾಧ್ಯಮಕ್ಕಿದ್ದಂತ ಸ್ವಾತಂತ್ರ್ಯ ಇವತ್ತು ಹೋಯಿತು. ಬಹುತೇಕವಾಗಿ ಸ್ಯಾಟಲೈಟ್ ಮೀಡಿಯಾ ಇದೆಯವಲ್ಲ, ಉದಾಹರಣೆಗೆ ಈಗ ನಮ್ಮಲ್ಲಿ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಟಿವಿ ನೈನ್ ಇರ್ಬೋದು, ಇಂಥವೆಲ್ಲ ಸ್ಯಾಟಲೈಟ್ ಮೀಡಿಯಾ ಅಂತ ಹೇಳ್ತೀವಿ ನಾವು. ಅವರು ಇಂಥ ಮೀಡಿಯಾಗಳು ಸಂಪೂರ್ಣವಾಗಿ ಅವರ ಕಾಲಿಗೆ ಬಿದ್ದ್ಬಿಟ್ರು. ಗೋದಂತಂದ್ರೆ ಮಡಿಲು ಅಂತ ಹಿಂದಿನಲ್ಲಿ, ಗೋದಂತಂದ್ರೆ ಮಡಿಲು ಅಂತ ಹೇಳಿ, ಮಡಿಲ ಮಾಧ್ಯಮಗಳು ಅಂತ ಹೇಳಿ. ಹಿಂದೆ ಒಂದು ಬಹಳ ಮುಖ್ಯವಾದಂತ ವಿಚಾರವನ್ನ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೇಳಿದ್ರು. ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ತಂದಾಗ ಅವಾಗ ಕೆಲವರಿಗೆ ಕಾಲಿಗೆ ಬೀಳಕ್ಕೆ ಹೇಳಿದ್ರಂತೆ ಇಂದಿರಾ ಗಾಂಧಿಯವರು. ಆದ್ರೆ ಇವರು ತೆವಳಕ್ ಶುರು ಮಾಡ್ಬಿಟ್ರಂತೆ, ಉಳ್ಳು ಸೇವೆ ಅಂತಾರಲ್ಲ, ಉಳ್ಳು ಸೇವೆ ಮಾಡಕ್ ಶುರು ಮಾಡಿದ್ರಂತೆ. ಹಾಗೆ ಈಗ ಮಾಧ್ಯಮದವರು ಯಾವ ಮಟ್ಟಕ್ಕಾಗಿದ್ದಾರೆ ಅಂತಂದ್ರೆ, ಯಾರು ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡ್ತಾರೆ, ಯಾರು ಸರ್ಕಾರವನ್ನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ, ಅಂತ ಹೋರಾಟಗಾರರನ್ನ ಇವರು ದೇಶದ್ರೋಹಿಗಳು ಅಂತ ಬಿಂಬಿಸ್ತಾರೆ. ಮಾಧ್ಯಮದವರೇ. ಯಾಕಂತಂದ್ರೆ ಈಗ ನಡೆಸ್ತಿರ್ತಕ್ಕಂಥ ಅಧಿಕಾರಿ ಇದಾರಲ್ಲ, ಈ ಮೋದಿ ಸರ್ಕಾರದ ಅಧಿಕಾರ ಇದೆಯಲ್ಲ, ಇವ್ರು ಮಾಡುತ್ತಿರುವ ಮೋಸ, ದಗ, ಜನವಿರೋಧಿ ಕೆಲಸ, ಜೀವ ವಿರೋಧಿ ಕೆಲಸವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗಿ ಈ ತರ ಬಿಂಬಿಸ್ತಾರೆ. ಸೊ ಹಾಗಾಗಿ ಬಹಳ ಜನ ನೋಡಿದ್ರು ಹೋರಾಟಗಳ ಯಾವುದೇ ವರದಿಗಳು ಬರಕ್ ಶುರು ಆಗ್ಲಿಲ್ಲ. ನೀವೇ ಗಮನಿಸಿ ನೀವೊಬ್ಬರು ಪತ್ರಕರ್ತರು, ರೀಸೆಂಟ್ ಆಗಿ ಜಂತರ್ ಮಂತರ್ಲಿ ವಿದ್ಯಾರ್ಥಿಗಳು ಮಾಡ್ತಿರೋ ಹೋರಾಟವನ್ನ ಈಗ ರಿಪೋರ್ಟ್ ಮಾಡ್ತಿದ್ದಾರೆ. ಅನಿವಾರ್ಯ, ಯಾಕಂತಂದ್ರೆ ವಿದ್ಯಾರ್ಥಿ ಯುವಜನರು ತಾವೇ ಹೋರಾಟ ವರದಿಗಳನ್ನು ಮಾಡ್ತಿದ್ದಾರೆ ಗೊತ್ತಾಗಿ ಈಗ ಮಾಡ್ತಿದ್ದಾರೆ. ಅದ್ರ ನಡುವೆ ಮತ್ತೆ ವಿಶೇಷ ವರದಿ ಅಂತ ತುಕಡೆ ಗ್ಯಾಂಗು, ಖಲಿಸ್ತಾನಿಗಳು, ಪಾಕಿಸ್ತಾನಿ ಏಜೆಂಟು, ಹಿಂಗೆಲ್ಲ ಏಜೆಂಟ್ ಅಂತ ಸರ್. ಈಗ ಇದು ಮುಗಿಸ್ಬಿಡ್ತೀನಿ ಯಾವ್ದು. ಹಾಗೆ ಗೋದ್ ಮೀಡಿಯಾ ಅಂತ ಏನಪ್ಪಾ ಅಂದ್ರೆ ಮಡಿಲ ಮಾಧ್ಯಮಗಳು ಅಂತಂದ್ರೆ, ನೀ ತೊಡೆ ಮೇಲೆ ಕುತ್ಕೊಳ್ಳೋದು, ಮಡಿಲ ಕುತ್ಕೊಳ್ಳೋದು, ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳಿ ನಾನ್ ಹೇಳ್ದಂಗೆ ನೀನು ಹಾಡು ಹೇಳಬೇಕು ಅಂತ ಆತರ. ಹಾಗಾಗಿ ಜನನೇ ಅದಕ್ಕೆ ಹೋರಾಟಗಾರರು ಗೋದ್ ಮೀಡಿಯಾ ಅಂತ ಹೆಸರಿಟ್ರು. ಅದು ಮುಖ್ಯವಾಗಿ ಮುನ್ನೆಲೆಗೆ ಬಂದಿದ್ದು ದೆಹಲಿಯ ಗಡಿಗಳಲ್ಲಿ ರೈತರು ಹೋರಾಟಕ್ಕೆ ಕುಳಿತರಲ್ಲ, ಪಂಜಾಬಿ, ಹರಿಯಾಣ, ರಾಜಸ್ಥಾನ, ಆಮೇಲೆ ದೇಶದ ಎಲ್ಲ ರೈತರು ಮೂರು ಕರಾಳ ಕಾನೂನನ್ನು ವಿರೋಧಿಸಿ ಅವಾಗ ಸ್ಯಾಟಲೈಟ್ ಏನು ಮುಖ್ಯ ವಾಹಿನಿಗಳು ವರದಿಗೆ ಹೋಗಲಿಲ್ಲ, ಅವರು ದಿಕ್ತರಿಸ್ತಾ ಇದ್ರು.
ಅವಾಗ ಗೋದ್ ಮೀಡಿಯಾ ಅಂತ ಹೇಳಿ ಮುನ್ನೆಲೆಗೆ ಬಂತು. ಹೇಳಿ ಮತ್ತೆ. ಸರ್, ಈಗ ನಮ್ಮ ಸಮೀನ ಇದು ಏನ್ ಪತ್ರಕರ್ತರು ಇದ್ದಾರೆ, ಇವತ್ತು ವಿಶ್ವದ 157ನೇ ಸ್ಥಾನಕ್ಕೆ ಬಂದಿದ್ದಾರೆ. ಈಗ ಎಷ್ಟು ಇವ್ರಿಗೆ ಇನ್ಸೆಟ್ ಅದು ನಮ್ ದೇಶಕ್ಕೆ ಇನ್ಸೆಟ್ ಸರ್? ಒಟ್ಟಾರೆಯಾಗೆಲ್ಲ ದೇಶ ಆದ್ರೂ ನಾವೇ ಅಲ್ವಾ. ಈ ದೇಶ ಅಂದ್ರೆ ಬರೀ ಕಲ್ಲು ಮಣ್ಣು ಅಲ್ಲ. ದೇಶ ಅಂತಂದ್ರೆ ಈ ದೇಶದ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಸಕಲ ಜೀವಚರಗಳು ಕೂಡ ಅಲ್ವಾ. ಕೇವಲ ಮಣ್ಣು ಪವಿತ್ರ ಅಲ್ಲ, ಖಂಡಿತ ಅಲ್ವಾ. ಇವರೆಲ್ಲ ಈಗ ಈ ಬಿಜೆಪಿ ಅವರಿಗೆ ಮಣ್ಣು ಪವಿತ್ರ, ಈ ನೆಲ ಪವಿತ್ರ. ನಾವು ನೆಲ ಪವಿತ್ರ ಅಲ್ಲ ಅಂತ ಯಾರು ಹೇಳಿದ್ದು? ನಾವು ಈ ನೆಲ ಪವಿತ್ರ ಅಲ್ಲ, ಈ ಮಣ್ಣು ಪವಿತ್ರ ಅಲ್ಲ ಅಂತ ನಾವು ಹೇಳಿಲ್ಲ. ನಾವು ಕೇವಲ ಮಣ್ಣು ಮಾತ್ರ ಪವಿತ್ರ ಅಲ್ಲ, ಎಲ್ಲವೂ ಪವಿತ್ರ. ನಾವು ಪವಿತ್ರದ ಹೆಸರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂತ ಧರ್ಮ ಭೇದ ಮಾಡಿ ಅವರನ್ನು ಪಡೆಯೋದು ಅಲ್ಲ, ಮಾಡಬೇಡ್ರಿ ಅಂತ ನಾವು ಬಹಳ ಮುಖ್ಯವಾಗಿ ಹೇಳ್ತಾ ಇರೋದು. ಇಂಥ ಹೊತ್ತಲ್ಲಿ ಭಾರತ ಅಂದ್ರೆ ಹಲವು ಧರ್ಮಗಳ ಒಂದು ಸಂಗಮ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾರು ಹೇಳಿದ್ದಾರೆ? ಕುವೆಂಪು ಅವರು ಹೇಳಿದ್ದಾರೆ. ಇಂಥ ದೇಶವನ್ನ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಗಡಿಯ ಹೆಸರಲ್ಲಿ, ಲಿಂಗದ ಹೆಸರಲ್ಲಿ, ಬಣ್ಣದ ಹೆಸರಲ್ಲಿ ಒಡೆಯಕ್ಕೆ ಹೋದಂತ ಈ ದುಷ್ಟ ವ್ಯವಸ್ಥೆಯ ಮುಖವಾಡವನ್ನ ತೆರೆದಿಡಬೇಕಾಗಿದ್ದು ಮಾಧ್ಯಮ ಅಲ್ವಾ. ಭಾರತದ ಮಾಧ್ಯಮ ಇತ್ತೀಚೆಗೆ ಮಾಡ್ತಾ ಇಲ್ಲ. ಖಂಡಿತ ಅಲ್ಲಿಗೆ ಮರ್ಯಾದೆ ಹೋಗ್ತಿರೋದು ಯಾರ್ದು? ಮಾಧ್ಯಮದೇ ಅಲ್ವಾ. ಅಲ್ಲ, ಅವ್ರದ್ದು ಮರ್ಯಾದೆ ಹೋಗ್ತಿದೆ ಅಂತ ಗೊತ್ತಿದ್ದು ಮತ್ತೆ ಇದನ್ನೇ ಗೋದ್ ಮೀಡಿಯಾ ಮಾಡ್ತಾ ಇದಾರಲ್ಲ ಸರ್, ಅದಕ್ಕೆ ಸಾಕೊಂಡಿದ್ದಾರೆ. ಏನ್ ಗೋದ್ ಮೀಡಿಯಾದ ಮಾಲೀಕರು ಇದಾರಲ್ಲ, ಆ ಮಾಲೀಕರೆಲ್ಲರೂ ಕೂಡ ಮೋದಿ ಸರ್ಕಾರವನ್ನ ಸಮರ್ಥನೆ ಮಾಡುವರು. ಮೋದಿ ಸರ್ಕಾರ ಮಾಡುತ್ತಿರುವ ಯೋಜನೆಗಳಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾ ಇರೋರು. ಖಂಡಿತ. ಅದಾನಿ ಅಂಬಾನಿ ಯಾರು ಗೊತ್ತಾಗಿಲ್ವಾ? ಇವತ್ತು ಅಂಬಾನಿ ಈ ದೇಶದ ಕಂಡಂತ ಅಪರೂಪದ ಟಿವಿಯನ್ನ ಖರೀದಿ ಮಾಡಿದ್ದಾರೆ. ಖಂಡಿತ. ಆಯ್ತಾ. ಎನ್ಡಿಟಿವಿಯ ಮುಖ್ಯ ಪ್ರಣವ್ ರೈ ಇವತ್ತು ಎನ್ಡಿಟಿವಿಯಿಂದ ಹೊರಡಿ ಹೋಗಿ ಅವ್ರದೇ ಆದ ಒಂದು ಪ್ರತ್ಯೇಕ ಟಿವಿ ಮಾಡ್ಕೊಂಡು ಇವತ್ತು ಹೋಗಿ ವಯಸ್ಸಾದ್ರೂ ಕೂಡ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ವರದಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಈ ತರದ ಬಹುತೇಕ ಸಂಸ್ಥೆಗಳನ್ನ ಖರೀದಿ ಮಾಡಿದ್ದಾರೆ. ಸರ್, ಈಗ ಹೂಗೂರ್ ಅಂತ ನೀವು ಕೇಳಿರ್ಬೋದು. ಲಕ್ಷ್ಮಣ್ ಹೂಗಾರ್ ಮೊನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂತ ಭ್ರಷ್ಟ ಮಾಧ್ಯಮದವರನ್ನು ನೀವು ಹೊರಗಿಡಬೇಕು, ನೀವು ಇದನ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೀವಾಗೆ ಕೆಲಸ ಮಾಡ್ಬೇಕು. ಅದಕ್ಕೆ ಏನಂತೀರ ಸರ್? ಅಲ್ಲ, ಈ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಗುಂಪಿಂದು ಅತಿಯಾದಾಗ ಅದಕ್ಕೊಂದು ಪರ್ಯಾಯ ಹುಡ್ಕೊಳ್ಳೇಬೇಕಾಗತ್ತೆ. ಆ ಸಂದರ್ಭ ಮತ್ತು ಆ ಒತ್ತಡ ಇದೆಯಲ್ಲ, ಪರ್ಯಾಯವನ್ನು ಹುಟ್ಟಿಸುತ್ತೆ. ಇವತ್ತು ದೆಹಲಿಯ ಹೋರಾಟದಲ್ಲಿ ಪರ್ಯಾಯ ಹುಟ್ಟಿದ್ದೆ ಅಲ್ಲಿಯ ಯೂಟ್ಯೂಬರ್ಗಳು, ಅಲ್ಲಿನ ಆದಾಯ ಪತ್ರಿಕೆಗಳು. ಇವತ್ತು ಜಂತರ್ ಮಂತರಲ್ಲಿ ಹೋರಾಟಗಳು ನಡೀತಿರುವುದು ಕೂಡ ಅಲ್ಲಿಯ ಯೂಟ್ಯೂಬರ್, ಅಲ್ಲಿಯ ಜನಪರವಾದಂತ ವಿದ್ಯಾರ್ಥಿ ಪರವಾದಂತ ಯೂಟ್ಯೂಬರ್ಸ್ಗಳು. ಮತ್ತು ಆದ್ರೆ ಏನು ದುರಂತ ಅನ್ನಪ್ಪ ಅಂದ್ರೆ, ಇತ್ತೀಚೆಗೆ ಬರ್ತಿರ್ತಕ್ಕಂತ ಯೂಟ್ಯೂಬರ್ಗಳು ಬಹುತೇಕರು ರಾಜಕೀಕರಣಗೊಂಡು ಭ್ರಷ್ಟಗೊಂಡು ಯೂಟ್ಯೂಬರ್ಗಳಾಗ್ತಿದ್ದಾರೆ. ಅವರಿಗೆ ಕನಿಷ್ಠ ಪಕ್ಷವಾದ ಸಾಮಾಜಿಕ ಬದ್ಧತೆ ಇಲ್ಲ, ಒಂದು ಓದಿಲ್ಲ, ಯಾವ ಸುದ್ದಿಯನ್ನು ಮಾಡಬೇಕು ಅಂತ ಗೊತ್ತಿಲ್ಲ, ಭಾಷೆ ಇಲ್ಲ. ಆಯ್ತಾ. ಹಾಗಾಗಿ ಏನಾಗಿದೆ ಅಂದ್ರೆ, ಯಾವನು ಒಬ್ಬನಿಗೆ ಹೊಗಳೋದು, ಅಧಿಕಾರ ಇರೋ ರಾಜಕಾರಣಿ ಹೊಗಳೋದು, ಅಧಿಕಾರಿ ಹೊಗಳೋದು, ಅದೇ ಒಂದು ಸುದ್ದಿ ಅನ್ಕೊಂಡ್ಬಿಟ್ಟಿದೆ. ಸುದ್ದಿ ಅದು ಸುದ್ದಿ ಅಲ್ಲ. ನಿಜವಾದ ಸುದ್ದಿ ಏನು? ಜನಪರವಾಗಿ, ಜೀವಪರವಾಗಿ, ಸಾಮಾಜಿಕ ಕಾಳಜಿಯಿಂದ ಮಾಡಬೇಕು. ಯಾರಿಗೆ ಅನ್ಯಾಯ ಆಗ್ತಿದೆ, ಯಾರಿಗೆ ಮೋಸ ಆಗ್ತಿದೆ. ಈಗ ಉದಾಹರಣೆಗೆ SIR. ಈಗ SIR ಇಂದ ನಮ್ಮಂತ ಓದ್ದವರಿಗೆ SIR ಫಾರ್ಮ್ ತುಂಬಕ್ಕೆ ಗೊಂದಲ ಉಂಟಾಗಿದೆ. ಇನ್ನು ಏನು ಓದದೇ ಇರುವಂತ ಸಾಮಾನ್ಯ ಜನರಿಗೆ ಏನಾಗ್ಬೋದು ಅಂತ ಸುದ್ದಿ ಮಾಡ್ಬೇಕಲ್ವಾ? ಖಂಡಿತ ಅಲ್ವಾ? ಹೌದಲ್ವಾ? ಈ ಮಳೆಗಾಲ ಶುರು ಆಯ್ತು. ಮಳೆಗಾಲದಲ್ಲಿ ಯಾರ್ಯಾರಿಗೆ ಸಣ್ಣ ಮಣ್ಣಿನ ಮನೆಯಲ್ಲಿ ತೆಗೆದ ಜನರಿಗೆ ತೊಂದರೆ ಆಗತ್ತೆ. ಅಂತ ಸುದ್ದಿ ಹಂಗಾಗಿ ತಗ್ಗಿನ ಪ್ರದೇಶಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಾಗೆ ನಗರಸಭೆಯವರು ವ್ಯವಸ್ಥೆ ಮಾಡಬೇಕು ಅಂತ ಸುದ್ದಿ ಮಾಡ್ಬೇಕಲ್ವಾ? ಇಂಥ ಸುದ್ದಿಗಳನ್ನ ಗೋದ್ ಮೀಡಿಯಾದವ್ರು ಮಾಡ್ತಿಲ್ಲ. ಇಂಥ ಸುದ್ದಿನ ಗೋದ್ ಮೀಡಿಯಾ ಮಾಡೋದಿಲ್ಲ. ಅಲ್ಲಿ ನೀರ್ ಹರಿದು ಹೋಗಿ ನುಗ್ಗಿದ್ರು ಕೂಡ ಸ್ಥಳೀಯ ಅಲ್ಲಿನ ಶಾಸಕ ಸಮರ್ಥ, ಅವನು ದಣಿವರಿಯದ ನಾಯಕ ಅಂತ ಹೇಳಿ ಬರೆಯುವಂತ ಪತ್ರಕರ್ತರು ಹುಟ್ಕೊಂಡಿದ್ದಾರೆ. ಈ ಕಾಲಘಟ್ಟದಲ್ಲಿ ಹುಟ್ಟಿದ್ದಾರೆ. ಇದು ದುರಂತ. 500 ರೂಪಾಯಿ ಕೊಟ್ರೆ ಸಾಕು. ಅದು ಹಂಗಿದೆ ಪರಿಸ್ಥಿತಿ. ಅದನ್ನ ಹೇಳಕ್ ಬಯಸಲ್ಲ. ಅಂದ್ರೆ ಯಾಕೆ ಹೇಳಿದೆ ಅಂತ ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಸ್ಥಳೀಯ ಶಾಸಕರೊಬ್ರು ಹೇಳಿದ್ರು, 500 ರೂಪಾಯಿ ಕೊಟ್ರೆ ಸಾಕು, ನನ್ ಹಿಂದ್ಗಡೆ ಸಂಜೆ ತನಕ ತಿರುಗ್ತಾರಂತ ಹೇಳ್ಬಿಟ್ಟಿದ್ದಾರೆ. ಒಬ್ರು ಶಾಸಕರು ಹೇಳಿರೋದು. ಅದಕ್ಕೆ ನಾವು ತಿರುಗಾಡೋದೇ ಬಿಟ್ಬಿಟ್ಟಿದೀವಿ ಈಗ. ಅಲ್ಲ ಸರಿ. ಅಂದ್ರೆ ಹಾಗೆ ಅಂದ್ರೆ ಇಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬಾರ್ದು ಅಲ್ವಾ? ಅದನ್ನೇ ಕೇಳಿ ನಾವು. ಯಾರು ಕೂಡ ನಮ್ಮ ಮನೆಗೆ ಬಾಗಿಲಿಗೆ ಬಂದು ನೀವು ಪತ್ರಕರ್ತರಾಗಿದೆ ಅಂತ ಹೇಳಿಲ್ಲ ಅಲ್ವಾ?
ಪತ್ರಕರ್ತರ ಆದ್ಮೇಲೆ ಹೌದು ಪತ್ರಕರ್ತನಿಗೆ ಅವನೊಂದು ಯೂಟ್ಯೂಬ್ ಇದ್ರೆ ಅವನು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು, ಖಂಡಿತ. ಆಯ್ತಾ? ಅವನೊಂದು ವಾರ್ಷಿಕ 1,000 2,000 ಅವನೊಂದು 500 ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ, ಸರ್ ನಮ್ಗೆ ವರ್ಷಕ್ಕೆ ನೀವು 1,000 ಕೊಡ್ರಿ, ಇಲ್ಲ 2,000 ಕೊಡ್ರಿ, ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ರಿ, ನಾನು ಜನಪರವಾಗಿ ನಾನು ಕೆಲಸ ಮಾಡ್ತೀನಿ, ಸಾಕು. ಜನ 500 ಜನ ವರ್ಷಕ್ಕೆ 1,000 2,000 ಕೊಟ್ರೆ ಒಬ್ಬ ಯೂಟ್ಯೂಬರ್ ಕುಟುಂಬ ಸಾಕ್ಲಿಕ್ಕೆ ಅದೇನ್ ಕಡಿಮೆ, ಹಣಕಾಸಿಂದ ಏನ್ ತೊಂದರೆ ಆಗಲ್ಲ, ಅಷ್ಟು ಶಿಸ್ತಾಗಿ ಮಾಡ್ಬೋದು, ಅದನ್ನು ಮಾಡ್ಬೋದು. ಅದು ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳೋದಿಲ್ಲ, ಒಳ್ಳೆ ಸುದ್ದಿನೂ ಕೊಡಲ್ಲ, ನೀವು ಸುಮ್ಮನೆ ಗೆದ್ದೆ ತಿನ್ ಬಾಲ ಹಿಡಿದುಕೊಂಡು ಇನ್ಯಾವುದೋ ಅಧಿಕಾರದ ಬೂಟ್ ನೆಕ್ಕಾಗಿ ವ್ಯವಹಾರ ಮಾಡಿದ್ರೆ ಬಹಳ ದಿನ ನಿಲ್ಲದಿಲ್ಲ ನೀವು. ಖಂಡಿತ. ಬಹಳ ಈಗ ಅಂತ ಸ್ಯಾಟಲೈಟ್ ಮೀಡಿಯಾಗಳನ್ನೇ ಕಿತ್ತು ಹಾಕಿಸ್ಬಿಟ್ರು ರೈತ ಹೋರಾಟದವರು, ನಮ್ಮ ಈಗಿನ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳು. ಖಂಡಿತ ಬಹಳ ದಿನ ಉಳಿಯೋದಿಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಕೊನೆಗೆ ಅದು ಅದೇ ಮಾಡ್ಬೇಕಾಗತ್ತೆ ಇವನ್ ಪೂರ್ತಿ. ನೀವು ಜನರಿಗೆ ಸತ್ಯ ಗೊತ್ತಾಗ್ಬಿಟ್ರೆ ಅವ್ರಿಗೆ ಮಾಡ್ತಾರಲ್ಲ, ಗೋ ಬ್ಯಾಕ್ ಅಂತ ಹೇಳಿದ್ರಲ್ವಾ? ಖಂಡಿತ ಸರ್. ಈಗ ಜಂತರ್ ಮಂತರಲ್ಲಿ ಹೇಳಿದ್ರು ಅಲ್ವಾ ಸರ್? ಕೊನೆಯದಾಗಿ ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀವೇನಂತೀರಾ ಸರ್? ನಿಮ್ ಬೆಂಬಲ ಇದೆಯಾ ಸರ್? ನೋಡಿ, ನನ್ನ ಸಂಪೂರ್ಣ ಬೆಂಬಲ ಇದೆ. ಬಹಳ ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರ ನೀವು. ನಾನು ಇದನ್ನ ನೀವು ಬಹಳ ಹೈಲೈಟ್ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಈ ನೆಲದಲ್ಲಿ ಬಹಳ ತರದ ಹೋರಾಟಗಳು ನಡೆದಿದ್ದಾವೆ. ಈ ನೆಲ ಅಂದ್ರೆ ಇಡೀ ಜಗತ್ತಿನ ನೆಲದಲ್ಲಿ. ಖಂಡಿತ. ನಮ್ಮ ದೊಡ್ಡ ಚಿಂತಕ ತತ್ವಶಾಸ್ತ್ರಜ್ಞ ಅಂತ ಕಾರ್ಲ್ ಮಾರ್ಕ್ಸ್ ಅಂತವರು, ಗಾಂಧೀಜಿ ಅಂತವರು, ಡಾಕ್ಟರ್ BR ಅಂಬೇಡ್ಕರ್ ಅಂತವರು, ಲೆನಿನ್ ಅಂತವರು, ಮಾವೋ ಸೆತುಂಗ್ ಅಂತವರು ಬೇರೆ ತರದ ಹೋರಾಟಗಳನ್ನು ರೂಪಿಸಿದ್ದಾರೆ. ಲಕ್ಷಾಂತರ ಜನ ಅವ್ರ ಹಿಂದೆ ಬಂದಿದ್ದಾರೆ. ವರ್ತಮಾನದಲ್ಲಿ ಇವತ್ತು ಭಾರತವನ್ನೇ ಕೇಂದ್ರವಾಗಿ ಇಟ್ಕೊಂಡ್ರೆ ಇವತ್ತು ಎಡದಾರಿಯವರು ನಾವೇನು ಈ ಹೋರಾಟ ಮಾಡ್ತಿದ್ದೀವಲ್ಲ, ಈ ಹೋರಾಟ ಯುವ ಜನರನ್ನು ತಲುಪಲಿಕ್ಕೆ ವಿಫಲವಾಗಿತ್ತು. ಯಾವ ತರದ ಹೋರಾಟ ಮಾಡಿದ್ರು ಕೂಡ ನಮ್ಮ ಅದೇ ಜಡ್ ಹಿಡಿದಿರ್ತಕ್ಕಂಥ ಸಿದ್ಧಾಂತ, ಅದೇ ತರದ ಸಂಘಟನಾ ರೀತಿ ನೀತಿ ಹಿಡಿದಿತ್ತು. ಆದ್ರೆ ಈ ವಿದ್ಯಾರ್ಥಿಗಳು ಇವತ್ತು ಮಾಡ್ತಿರೋ ಹೋರಾಟ ಇದೆಯಲ್ಲ, ಎಲ್ಲಾ ಹೋರಾಟಗಳಿಗೂ ಒಂದು ಹೊಸ ನುಡಿಗಟ್ಟನ್ನ ಹುಡುಕೊಟ್ಟಿದೆ. ನೋಡ್ರಿ, ಅವರು ಎಂತ ಕ್ಲಾಸಿಕ್ ಅಂದ್ರೆ ಫೇಸ್ಬುಕ್ ನೀವು ನೋಡ್ತಾ ಇದ್ದೀರಿ ನೋಡಿ, ಎಷ್ಟು ಚೆನ್ನಾಗಿ ಅಂತಂದ್ರೆ ಜನ ಹೊಡೆಯಕ್ ಬಂದ್ರೆ ಜನಗಣ ಮನ ಅಂತ ಹಾಡ್ತಾರೆ, ಆಯ್ತಾ? ಜಲಪಿರಂಗಿ ಹೊಡೆದ್ರೆ ಆ ಜಲಪಿರಂಗಿ ಜೊತೆಗೆ ಸ್ನಾನ ಮಾಡ್ತಾ ಕುಣಿತಾ ಜಲಪಿರಂಗಿಯನ್ನ ಹಿಮ್ಮೆಡಿಸ್ತಾರೆ. ಅಲ್ಲಿ ಕುತ್ಕೊಂಡು ಇವರು ದೇಶದ್ರೋಹಿಗಳು, ತುಕಡೆ ಗ್ಯಾಂಗು, ಚೀನಾ ಏಜೆಂಟು, ಖಲಿಸ್ತಾನಿಗಳು ಅಂತಂದ್ರೆ ಅಲ್ಲಿ ಕೂತ್ಕೊಂಡು ರಾಮ ಭಜನೆ ಮಾಡ್ತಾರೆ ಮಕ್ಕಳು. ಖಂಡಿತ ಅಲ್ವಾ? ಅಲ್ಲ, ಇವ್ರು ತುಕಡೆ ಗ್ಯಾಂಗು ಅದು ಇದು ಅಂದವರಿಗೆ ಲಾಸ್ಟ್ ಕೊನೆಗೂ ಇವರೇ ಜ್ಯೂಸ್ ಕುಡಿಸಿದ್ರಲ್ವಾ? ಈಗ ಆಮೇಲೆ ಅಷ್ಟೆಲ್ಲ ಹೊಡೆದ್ರಲ್ಲ ಪೊಲೀಸರು ಹೋಗ್ಬೇಕಾದ್ರೆ ಪೊಲೀಸರಿಗೆ ಚಪ್ಪಾಳೆ ತಟ್ಟಿ ಕಳಿಸಿದ್ರು, ಹೋಗ್ ಬನ್ನಿ ಅಂತ. ಅಲ್ಯಾರೋ ಒಬ್ಬ ಪೊಲೀಸಿಗೆ ಹುಷಾರಿಲ್ಲ, ಅವರೇ ಟ್ರೀಟ್ಮೆಂಟ್ ಮಾಡಿದ್ರು, ಗಾಳಿ ಹಾಕಿದ್ರು, ಗಾಳಿ ಹಾಕಿದ್ರಲ್ವಾ? ಅಂದ್ರೆ ಈ ಹೋರಾಟ ಅನ್ನೋದು ನೋಡಿ, ಅವರು ವಿದ್ಯಾರ್ಥಿಗಳು ಆ ಪಾಟಿ ಹೊಡೆದ್ರು, ಕೈ ಮುರಿದ್ರು, ಕಾಲ್ ಮುರಿದ್ರು, ತಲೆ ಹೊಡೆದ್ರು, ಆದ್ರೂ ಬ್ಯಾಂಡೇಜ್ ಹಾಕೊಂಡು ಮತ್ತೆ ಹೋರಾಟಕ್ಕೆ ಬಂದ್ರು. ಹೊಸ ರ್ಯಾಪ್ಸಿಗೆ ಹೋರಾಟಕ್ಕೆ ಜೋಡಿಸಿ ಹಾಡಿದ್ರು. ಭಿನ್ನವಾದಂತ ರೀತಿಯಲ್ಲಿ ಆ ಒಂದು ಹೋರಾಟ ಶಕ್ತಿಶಾಲಿಯಾಗಿ ಜೀವಂತವಾಗಿರುವ ಹಾಗೆ ಕಳೆದ ಇಷ್ಟು ದಿನದಿಂದ ಮಾಡ್ತಾ ಬಂದಿದ್ದಾರೆ. ಸಂಸತ್ ಚಲೋ ನಂತರ 20ರಿಂದ ಇವತ್ತು ತಾರೀಕು 25 5 ದಿನಗಳ ಕಾಲ ಲವಲವಿಕೆ ಎಂದು ಅಷ್ಟು ನೋವು ಉಂಡ್ರು ಕೂಡ ಅವರು ಇಟ್ಟಿದಾರಲ್ಲ. ನಿಜಕ್ಕೂ ಇದು ಭಾರತದ ಹೋರಾಟಕ್ಕೆ ಒಂದು ಹೊಸ ನುಡಿಗಟ್ಟನ್ನು ತಂದುಕೊಟ್ಟಿದೆ. ಈ ವಿದ್ಯಾರ್ಥಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಬರುವಂತ ರಾಜಕಾರಣಿಗಳು ಇದೊಂದು ಪಾಠ ಎಚ್ಚರಿಕೆಯ ಗಂಟೆ, ಇದು ಎಚ್ಚರಿಕೆಯ ಗಂಟೆ. ಈ ವಿದ್ಯಾರ್ಥಿಗಳಿದಾರಲ್ಲ, ಈ ಭಾರತವನ್ನು ಉಳಿಸ್ತಾರೆ. ನಮ್ಗೆಲ್ಲ ಬೇಸರ ಆಗಿತ್ತೆ ಆಕ್ಚುಲಿ, ಇಲ್ಲ ಈ ಭಾರತ ನಮ್ಮ ಭಾರತ ಬಹುತ್ವ ಭಾರತ ಹೋಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಈ ವಿದ್ಯಾರ್ಥಿಗಳಿಂದ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳು, ಬೆಂಗಳೂರಲ್ಲಿ ಸ್ವಾತಂತ್ರ್ಯ ಉದ್ಯಮದಲ್ಲಿ ನಡೆದಿರುವ ಹೋರಾಟ ಮಾಡಿದ ವಿದ್ಯಾರ್ಥಿಗಳು, ಒಟ್ಟು ಇಡೀ ದೇಶದಲ್ಲಿ ಸಂಬಂಧಪಟ್ಟಂಗೆ ಮಾಡಿದ ವಿದ್ಯಾರ್ಥಿಗಳು ಹೊಸ ಹೋರಾಟಕ್ಕೆ ಹೊಸ ನುಡಿಗಟ್ಟನ್ನು ಕೊಟ್ಟಿದ್ದಾರೆ ಮತ್ತು ದುರಂಕಾರಿ ಮೋದಿ ಸರ್ಕಾರಕ್ಕೆ ಪಾಠ ಕಲಿಸಿದ್ದಾರೆ. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಕ್ಕಳು ಹೊಟ್ಟೆ ಹಾಸ್ಕೊಂಡು ಇರಬಾರ್ದಂತ ವಿದೇಶಗಳಿಂದ ಸಮೇತ ಆಹಾರ ಕಳಿಸಿ ಸರ್, ನಿರೀಕ್ಷಣೆ ಮಾಡಿದ್ದಿಲ್ಲ. ಅದಕ್ಕೇನಂತೀರಿ ಸರ್? ನಾನು ಅದು ಪಾಯಿಂಟ್ ಹೇಳ್ಬೇಕು ಅನ್ಕೊಂಡಿದ್ದೆ. ಯಾರೋ ಗೊತ್ತಿಲ್ಲ, ಅವರು ಸ್ವಿಗ್ಗಿಯವ್ರು ಬರ್ತಾರೆ, ಊಟ ಯಾರು ಕಳ್ಸಿಕೊಟ್ಟು ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಇಷ್ಟು ಊಟ ಇವರಿಗೆ ಕೊಡ್ರಿ ಅಂತ ಹೇಳ್ತಾರೆ. ಇವ್ ನೋಡಿದ್ರ ಒಬ್ಬ ತೋರಿಸ್ತಾ ಇದ್ದ, ಪಾಪ್ಕಾರ್ನ್ ಮಾಡೋಣ, ಒಂದು ದಿನ ಕೆಲಸ ಮಾಡಿ ಎಷ್ಟು ಹುಡುಗಿ ಉಳಿಬೋದ್ರಿ ಅವನಿಗೆ.
ಏನೋ ಇಷ್ಟು ಕವರ್ ತಗೊಂಡಲ್ಲ ಅವರ ಒಂದ್ 200-300 ರೂಪಾಯಿ ಲಾಭ ಇರ್ಬೋದು. 500 ರೂಪಾಯಿ ಅನ್ಕೊಳ್ಳೋಣ ಸರ್. ಹ್ಮ್. ಅವನು ಬಂದು ಅದಷ್ಟು ಪಾಪ್ಕಾರ್ನ್ ಇಷ್ಟು ದೊಡ್ಡ ಸ್ಟಿಕ್ ಸುತ್ತ ಕಟ್ಕೊಂಡಿದ್ದಾನೆ. ಪಾಪ್ಕಾರ್ನ್ ತೆಗ್ದು ಎಲ್ಲರಿಗೂ ಹಂಚ್ತಾ ಇದ್ದಾನೆ. ಅಂದ್ರೆ ಈ ಹೋರಾಟ ಈ ನೆಲದ ಜನರ ಹೃದಯಕ್ಕೆ ನಾಟಿದೆ, ಕರಳಿಗೆ ನಾಟಿದೆ. ಅಂದ್ರೆ ಇವರು ಎಷ್ಟು ಕ್ರೂರಿಗಳು, ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋಗಿ ಈ ಮಕ್ಕಳು ಅಪ್ರತ ಕೇಳ್ತಾರಲ್ವಾ, ನನಗೆ ಪುಸ್ತಕ ಬೇಕು, ನನಗೆ ಹೊಟ್ಟೆ ಹಸ್ತಿದೆ ಅಂತ ಹೇಳಿ ಕೇಳಿದಾಗ ಹೋಗಿ ನೀವು ಲಾಟಿಗೆ ಮೊಳೆ ಹಾಕೊಂಡು ಹೊಡಿತೀರಾ, ತಲೆ ಹೊಡಿತೀರಾ, ಟಿಯರ್ ಗ್ಯಾಸ್ ಹಾಕ್ತೀರಾ. ಆದ್ರೆ ಜನ ಹೇಗೆ ಸ್ಪಂದಿಸಿದ್ರು? ಬರೀ ವಿದ್ಯಾರ್ಥಿಗಳು ಮಾತ್ರ ಇಲ್ಲ, ಅಲ್ಲಿ ಪೋಷಕರು ಇದ್ದಾರೆ, ಅವರು ಇದ್ದಾರೆ ಅಲ್ವಾ? ಎಷ್ಟೋ ಜನ ಪೋಷಕರು ಮಕ್ಕಳು ದೊಡ್ಡ ಕೆಲಸದಲ್ಲಿದ್ದಾರೆ, ಆದ್ರೆ ಅವರು ಬೇರೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಬಂದಿದ್ದಾರೆ. ನಿಜಕ್ಕೂ ಹಾಗೆ ಕಂಡ್ರೆ ಜನ ಒಳ್ಳೆಯವರಿದ್ದಾರೆ. ಜನರಿಗೆ ಒಂದು ಓಪನ್ ಅಪ್ ಬೇಕು. ಅಂದ್ರೆ ಸತ್ಯ ಗೊತ್ತಿದೆ, ಭಯ ಇದೆ, ಏನಾದ್ರು ಮಾಡ್ಬಿಡ್ತಾರೋ ಅಂತ ಆ ಭಯದ ವಾತಾವರಣದಿಂದ ಹೊರಬರುವ ಹಾಗೆ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಖಂಡಿತ ಸರ್. ಇಲ್ಲಿ ತನಕ ನಮ್ಮ ಜೊತೆಗೆ ಸಂದರ್ಶನ ಮಾಡಿದ ರಾಘವೇಂದ್ರ ಅವರೇ, ಮುಂದಿನ ಸತಿನೂ ನಾವು ಬರ್ತೀನಿ, ಇನ್ನೂ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದು. ಧನ್ಯವಾದಗಳು. ನಮ್ಮ ಲೈವ್ ಸಾಗರ KA15 ಸಂಪಾದಕ ಅಂತ ನಮ್ಮ ಫ್ರ್ಯಾಂಕಿ ಲೋಬೋ ಅವರು ಇದೇನು ಮೊದಲೇ ತೀರ್ಮಾನ ಮಾಡಿದ್ದಲ್ಲ, ಸಹಜವಾಗಿ ಇವತ್ತು ಮನೆಗೆ ಬಂದಿದ್ರು. ನಮ್ದೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದ ಬಗ್ಗೆ ಕೇಳಲಿಕ್ಕೆ ಬಂದಿದ್ರು. ನೀವೊಂದು ಅಪರೂಪದ ವಿಡಿಯೋ ಮಾಡಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.